ಹೆಲೋ ಡಿ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತೊಂದು ಬ್ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮ ಮನೆಯಲ್ಲಿ ಇವತ್ತು ಪಾಂಚಾರು ರಣಗುಳಿಗ ದೈವನಿಗೆ ಬಳಸುವ ಒಂದು ಕಾರ್ಯಕ್ರಮ ಇದೆ ನಮ್ಮ ಮನೆಯಲ್ಲಿ. ಹಾಗಾಗಿ ಈ ಬ್ಲಾಗಲ್ಲಿ ನಿಮಗೆ ನಾನು ನಮ್ಮ ದೈವ ದೇವರಿಗೆ ಹೇಗೆ ನಾವು ಬಳಸ್ತೀವಿ, ಹಾಗೆ ಹೇಗೆ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೀತದೆ ಅಂತೇಳಿ ನಾನೊಂದು ಇಡೀ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ತುಳುನಾಡಿನಲ್ಲಿ ಇದೊಂದು ಹಲವು ವರ್ಷಗಳಿಂದ ನಡ್ಕೊಂಡು ಬರ್ತಿರುವ ಒಂದು ಆರಾಧನೆ. ಸೊ ತುಳುನಾಡಿನಲ್ಲಿ ಬಿಟ್ಟು ಇದರ ಹೊರಗಿರುವವರಿಗೆ, ಅಂದರೆ ಮಂಗಳೂರನ್ನು ಬಿಟ್ಟು ಮಂಗಳೂರಿಂದ ಹೊರಗಿರುವವರಿಗೆ ಹೇಗೆ ನಮ್ಮ ದೈವಾರಾಧನೆ ಇರ್ತದೆ ಅಂತೇಳಿ ತೋರಿಸ್ತೀನಿ. ಸೊ ವಿಡಿಯೋವನ್ನು ಲಾಸ್ಟ್ ತನಕ ನೋಡಿ. ಈ ದೈವಾರಾಧನೆಯನ್ನು ಮಾಡುವ ಉದ್ದೇಶ ಏನಂತ ಹೇಳಿದರೆ, ಏನೇ ಒಳ್ಳೆಯದಾಗಲಿ ಏನೇ ಕೆಟ್ಟದಾಗಲಿ ದೈವ ದೇವರಿದ್ದಾರೆ ಅಂತೇಳಿ ಒಂದು ನಂಬಿಕೆ ನನ್ನದೊಂದು. ಸೊ ಲಾಸ್ಟ್ ತನಕ ನೋಡಿ ಗೈಸ್. ಸೊ ಗೈಸ್, ಇದು ಈಗ ಕೋಳಿಯನ್ನು ನಾವು ಇದಕ್ಕೆ ಈಗ ಬಳಸಲಿಕ್ಕೆ ಇದನ್ನು ರೆಡಿ ಮಾಡ್ತಾರೆ. ಈಗ ಸಿಡಿ ತೆಗಿತಿದ್ದಾನೆ. ವನಿತ್ ಒಬ್ಬನೇ ಸಾಕು ಸಿಡಿ ತೆಗಿಲಿಕ್ಕೆ, ಇವರೆಲ್ಲ ಬೇಕಂತಿಲ್ಲ ಅಲ್ಲ ವನಿತ್? ಹಾಂ, ಇದರದ್ದು ನೋಡಿ ಶರೀರ ಕೂಡ ಕಪ್ಪು, ಇದರದ್ದು ಮಾಂಸ ಕೂಡ ಕಪ್ಪು. ಇದು ಈರೋಡು ಕೋಳಿ. ಎಂತ ಕೋಳಿ ಈಗ ಎಲ್ಲ ರಿಪೇರಿ ಆಗ್ತಾ ಉಂಟು. ಈಗ ಸಣ್ಣದುಂಟಲ್ಲ, ಅದನ್ನೆಲ್ಲ ಹೊತ್ತಿಸುವಾಗೆಲ್ಲ ಸಣ್ಣದಾಗಿ ಕ್ಲೀನ್ ಆಗ್ತದೆ ನೋಡಿ. ಈಗ ವಿಡಿಯೋದಲ್ಲಿ ಮೊದಲು ಮಿಲಿಟ್ರಿಯಲ್ಲಿದ್ದರು ನಂದಪ್ಪ, ಈಗ ಮನೆಯಲ್ಲಿ ರಿಟೈರ್ಡ್ ಫ್ರೈ ಆಗಿ. ಚಡ್ಡಿ ನೋಡುವಾಗ ಗೊತ್ತಾಗ್ತದೆ ನಿಮಗೆ ಮಿಲಿಟ್ರಿಯಲ್ಲಿದ್ದರು ಅಂತೇಳಿ. ನೋಡಿ ಗೈಸ್, ಈಗ ಇದನ್ನು ಅಪ್ಪ ಈಗ ಇದರನ್ನು ಎಲ್ಲ ತೆಗಿತಾರೆ, ಕ್ಲೀನ್ ಮಾಡ್ತಾರೆ. ಬಗ್ಗಿಸಿಡಿ. ನೀವು ಆದ್ರೆ ತೆಗಿಸ್ತೀರಾ ಇಲ್ಲ ಇದು? ಕರೆಕ್ಟ್ ಹೊತ್ಕೊಡ. ಸೊ ಗಾಯ್ಸ್, ಆಗ ನಾವೊಂದು ಎಂತಕ್ಕೆ ಅದನ್ನು ಕರ್ಚಿಸಿದ್ದು ಅಂತ ಹೇಳಿದರೆ, ಇದರದ್ದೆಲ್ಲ ತೆಗಿಲಿಕ್ಕೆ. ಇದರ ನೋಡಿ, ಈಗ ಇದರೊಂದು ಮೇಯ್ನ್ ನಮಗೆ ಇಷ್ಟದ ಪಾರ್ಟ್ ಅಂತ ಹೇಳಿದರೆ ಇದರ ಕಾಲಿದ್ದು ಸಿಪ್ಪೆ ತೆಗಿಲಿಕ್ಕೆ. ನಮಗೆ ಒಂದು ಸಣ್ಣದಿರುವ ಅಷ್ಟೇ, ನಮಗೆ ಕಾಲಿದ್ದು ಸಿಪ್ಪೆ ತೆಗೆದು ಅಂತೇಳಿ ಭಾರಿ ಖುಷಿ. ನೋಡಿ ಈಗ ಸಿಪ್ಪೆ ತೆಗಿಬೋದು. ನೋಡಿ ಇದು ಆ್ಯಕ್ಚುಲಿ ಕಪ್ಪು ಕೋಳಿ, ಫುಲ್ಲು ಕಪ್ಪಿದೆ. ಅಂದರೆ ಈರೋಡು ಅಂತ ಹೇಳ್ತಾರೆ ಇದರ ಕೋಳಿ ಹೆಸರು. ಸೊ ಇದರದ್ದು ಹೀಗೆ ಇರ್ತದೆ ನೋಡಿ. ಸೊ ನೋಡಿ ಗೈಸ್, ಈಗ ಎಲ್ಲ ಆಯಿತು, ಸಜ್ಜೆ ಆಗ್ತಾ ಬಂತು. ಇದನ್ನು ಸಜ್ಜೆ ಮಾಡಿದ್ದನ್ನು ನೆಕ್ಸ್ಟಿಗೆ ಪದಾರ್ಥ ಮಾಡಿ ನೆಕ್ಸ್ಟ್ ಬಳಸಲಿಕ್ಕೆ ಹೋಗ್ತೀವಿ. ಸೊ ಗೈಸ್, ನಾನು ನಿಮಗೆ ಒಂದು 2 ವಿಷಯ ಹೇಳ್ತೀನಿ ಈಗ. ಅಂದರೆ ಈಗ ದೈವಾರಾಧನೆಯಲ್ಲಿರುವ 2 ವಿಷಯ ಅಂತ ಹೇಳಿದರೆ, ಒಂದು ನಾವು ಈಗ ಫಸ್ಟಿಗೆ ಏನು ಅಡುಗೆ ಮಾಡ್ತಿದ್ದೀವಿ ಅದಕ್ಕಿಂತ ಮುಂಚೆ ನಾವು ಸ್ನಾನ ಮಾಡಿ ಅದನ್ನೆಲ್ಲ ಅಡುಗೆ ಮಾಡಬೇಕು. ನಂತರ ಅದನ್ನು ಕ್ಲೀನಾಗಿ, ಅಂದರೆ ಸ್ಟಾರ್ಟಿಂಗಲ್ಲಿ ನಾವೀಗ ಕ್ಲೀನಾಗಿ ಏನಾದರೂ ಪದಾರ್ಥವನ್ನು ಕ್ಲೀನಾಗಿ ಮಾಡಬೇಕು ಅಂತೇಳಿ ಹೇಳ್ತಾರೆ. ನಂತರ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈಗ ನಾವು ಅದನ್ನು ಪದಾರ್ಥ ಮಾಡುವಾಗ ನಾವೊಂದು ಉಪ್ಪು ಕೂಡ, ಅಂದರೆ ಉಪ್ಪು ಸರಿ ಉಂಟಾ ಅದನ್ನು ಕೂಡ ಟೇಸ್ಟ್ ಮಾಡಿ ನೋಡುವಾಗಿಲ್ಲ. ಅಂದರೆ ದೇವರಿಗೆ ಫಸ್ಟ್ ಬಳಸಿ ನಂತರ ನಾವು ಏನು ಬೇಕಿದ್ರೆ ಮಾಡ್ಬೋದು, ಅಂದರೆ ನಾವೇನು ತಿನ್ಬೋದು. ಅದಕ್ಕಿಂತ ಮುಂಚೆ ನಾವು ಟೇಸ್ಟ್ ಕೂಡ ನೋಡಲಿಕ್ಕಿಲ್ಲ. ಸೊ ಇದನ್ನು ನಾನು ನಿಮಗೆ ಹೇಳಬೇಕು ಅಂತಿದ್ದೆ. ಸೊ ಇದೊಂದು ವಿಷಯ ಆಗಿತ್ತು. ನೋಡಿ ಗೈಸ್, ಇದು ರೊಟ್ಟಿ ಎಲ್ಲ ಮಾಡ್ತಿದ್ದೀವಿ. ಈಗ ರೊಟ್ಟಿ ರೆಡಿ ಆಗ್ತಾ ಉಂಟು ಒಂದು ಕಡೆಯಲ್ಲಿ, ಮತ್ತು ಒಂದು ಕಡೆಯಲ್ಲಿ ಚಿಕನ್ ರೆಡಿ ಆಗ್ತಾ ಉಂಟು.
ನೋಡಿ ಗೈಸ್, ಈಗ ಎಂಥ ಟೆಕ್ನಾಲಜಿ ಎಲ್ಲ ಈಗ ಎಲ್ಲ ಮುಂದುವರೆದು ಈಗ ಗ್ಯಾಸಲ್ಲಿ ಇದು ಮಣ್ಣಿಂದು ಮಡಿಕೆ ಬಂದಿದೆ. ನಾವು ಇವಾಗ ನೈಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದರೆ ದೈವಕ್ಕೆ ಬಳಸಲಿಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ನಮ್ಮದು ದೈವ ಬಳಸುವ ಕಾರ್ಯಕ್ರಮ ಇರುವುದೇ ನೈಟಲ್ಲಿ. ನಾವು ದೈವಕ್ಕೆ ಬಳಸೋದು ರಾತ್ರಿ ಹೊತ್ತಿನಲ್ಲಿ. ಹಾಗಾಗಿ ರಾತ್ರಿ ಹೊತ್ತಿನಲ್ಲೇ ನಾವು ಬಳಸ್ತೀವಿ. ನಿಮಗೆ ಈಗ ವಿಡಿಯೋ ಕ್ಲಾರಿಟಿ ಏನು ಅಷ್ಟು ಚೆನ್ನಾಗಿ ಬರಲಿಕ್ಕಿಲ್ಲ, ಯಾಕಂದರೆ ಇದು ರಾತ್ರಿ ಹೊತ್ತಿನಾಗಿರೋದ್ರಿಂದ ನಮಗೆ ಅಲ್ಲಿ ಲೈಟ್ ಕೂಡ ಅಷ್ಟು ಜಾಸ್ತಿ ಇರಲಿಲ್ಲ ಇತ್ತು. ಹಾಗಾಗಿ ನಾವು ಸ್ವಲ್ಪ ಎಷ್ಟಾಗ್ತದೆ ಅಷ್ಟು ಬೆಳಕಿನಲ್ಲಿ ನಾವು ವಿಡಿಯೋ ಮಾಡಿದ್ದೀವಿ. ನೋಡಿ ಲಾಸ್ಟ್ ತನಕ ಹೇಗೆ ನಾವು ಬಳಸ್ತೀವಿ ಅಂತೇಳಿ. ಅಂದರೆ ಕಂತಿಗೆ ಎಣ್ಣೆಗೆ ಹೌದು ಬೆಚ್ಚಲ್ ಬಂದು ಹಿಂದೆ ಹೋಗಿ ಬಂದಿತ್ತು ಸ್ವಲ್ಪ. ಒಳ್ಳೆಯಲ್ಲಿ ಇರ್ತಿದ್ದೀವಿ 9 ಎಲೆ ಮಾತ್ರ ಇಡಲಿಕ್ಕೆ. ಅದಕ್ಕೆ ನಾವು ಸೆಲೆಕ್ಟ್ ಮಾಡಿ 9 ಎಲೆ ಮಾತ್ರ ತಂದದ್ದು. ಇವು ಎಲೆದು ತುದಿಗೆ ಹಾಕ್ತಾರೆ ಇದನ್ನು, ಬತ್ತಿಯನ್ನು. ವಿಡಿಯೋ ಕೂಡ ಗೊತ್ತಾಗ ಸಂಕರ ಮಾಡ್ತೀನಿ ಇದೀಗ ತೊಟ್ಟ
ಆಯ್ತಾ ಆಯ್ತಾ ಹೋಯ್ತಾ ಪವರ್ ಬ್ಯಾಂಕ್ ತರಬೇಕಿತ್ತ ಸಿಗ್ತಾ ಹೋಯ್ತಾ ಅದು ನಿಕ್ಲಿದ್ದು ಸಿಕ್ಕಿತಾ ಸಿಗ್ಲಿಲ್ಲ ಅಲ್ಲೇ ಇರಬೇಕು ನೋಡು ಸರಿ ಅವನು ಲೈಟ್ ಇಲ್ಲ ಇನ್ನೊಂದು ಮುಚ್ಚಳ ಮಿಸ್ ಆಗಿದೆ ಎಣ್ಣೆ ಒಂದಿತ್ತು ಗೈಸ್, ಇದರದ್ದು ಮುಚ್ಚಲು ಈಗ ಮಿಸ್ ಆಗಿದೆ. ಎಲ್ಲಿ ಹುಡುಕಿದ ಸಹ ಸಿಗ್ತಿಲ್ಲ ಮುಚ್ಚಲು. ಮುಚ್ಚಳ ಎಷ್ಟು ಹುಡುಕಿದ ಸಿಗ್ತಿಲ್ಲ, ಇಲ್ಲಿ ಇತ್ತು ಗೈಸ್ ಮುಚ್ಚಳ. ನೋಡಿ ಇದ್ರದ್ದು ಮುಚ್ಚಳ ಆಗ ನೋಡಿರ್ಬೋದು ನೀವು. ನೋಡಿ ಇದ್ರದ್ದು ಮುಚ್ಚಳ ಇಲ್ಲ, ಫುಲ್ ಹುಡುಕಿದೆ ಆದರೆ ಸಿಗ್ತಿಲ್ಲ ಮುಚ್ಚಳ. ಗೈಸ್ ಇದರ ಲೋಟ ಇದರ ಲೋಟ ಒಳಗಿತ್ತು. ಮುಚ್ಚಳ ಸಿಕ್ಕಿತು ಗೈಸ್, ಮುಚ್ಚಳ ಫುಲ್ ಉಂಟು. ಬೇರೆ ಅಂತ ಇಡ್ಲಿಕ್ಕಿಲ್ಲಲ್ಲ, ಇದು ಕೊಲ್ತಿರ್ಬೇಕು. ಅಲ್ಲಿ ಕುರಿ ನೀರು ಕುಲ್ತಿರಿ ಇಲ್ಲ ಅದೆಷ್ಟು ಎರಡೇ ಬೇಕಾ? ಯಾವುದು ಬತ್ತಿ ಎಷ್ಟು ಹಾಕಿರಿ? ಬತ್ತಿ ಬೇಕಾ? ಬತ್ತಿಗೆ ಇದರಲ್ಲಿ ಎಷ್ಟು ಹಾಕಿದಿ ಅಂತ ನಂಗೆ ಲೆಕ್ಕ ಮಾಡಿ 9 ಬೇಕು. ಓ ಬಿಡ ಅದು ಆಯ್ತು ಬರ್ರಿ. ಹಬ್ಬ ಇದು ಬಚ್ಚಿ ಬಿಟ್ಕೊಲ್ಲ ದುಂಬು ಪಾನೊಂದು ನಿಮಗೆ ಗುರ್ತಿರ್ಬೋದು ಒಂದು ಇಲ್ಲಿ ತೆಗಿ ಅಡಿ ಇದು ಅನ್ನ ತೆಗಿ ಅಡಿದ್ದು. ಅದೆಂತ ಕೈಲಿ ಮನಿತು ಅದು ಇಟ್ಟು ಹಾಂ ಅದಕ್ಕೆ ಹಾಕಿ. ನೀರು ತಗೊಂಡಿತ್ತು ಅದು ಮನಿತು ನೀರು ನೀರು ತಗೊಬಿಟ್ಟು ಅದು ನೀರು ಕೂಡ ಅಲ್ಲಿಡು, ಎಲದ ಮೇಲೆ ಇಡು, ಎಲದ ಮೇಲೆ ಇಡು. ನೀರು ತಾ ಕೊಟ್ಟೆ ಅವನಿಗೆ.
ಸ್ವಲ್ಪ ಕಾರ್ಡಟ್ ಉಂಟು ಅಲ್ಲ ಒಟ್ಟರೆ ಸಿಗೋದು ಈಗ ಇದನ್ನು ತಗೊಂಡೋಗಿ ಲೈಟ್ ಇಲ್ಲದೆ ಹೋಗಿ ಪಿಚ್ಚೆ ಮಾಡಿ ಇದರಲ್ಲಿ ತಿನ್ನುವ ಖುಷಿ ಬೇರೆ. ಎರಡೇ ರೊಟ್ಟಿ ಇರಲಿ ಬೇಕಿದ್ರೆ. ಆಗ ಕೊಟ್ಟಿದ್ದು ಹೇಗಿತ್ತ ಅದು ಅದು ಗುಡ್ಡದಲ್ಲಿ ತಿಂದಿದ್ದು ಹಾಂ ಎಂತಕ್ಕೆ ಟೇಸ್ಟ್ ಇದು ಟೇಸ್ಟ್ ಅದು ಟೇಸ್ಟಾ ಟೇಸ್ಟ್ ಅದು ಯಾಕೆ ಎಷ್ಟು ತಿಂದಿದ್ದು ಅಜ್ಜಿ ಅದು ಬಲ್ಸಿದೆ ಮನೆ ಪದಾರ್ಥ ಹೇಗಿತ್ತು ಮನೆಗೆ ಸೂಪರ್. ಹಾಂ ಎಂತಾಗಿದೆ ಕೈ ಎಂತಾಗಿದೆ ಕಚ್ಚಿದಾಗಿದ್ದು ಎಂತಕ್ಕೆ ಒಳ್ಳೆ ಕೆಲಸ ಮಾಡಿಕೊಂಡು ಕೋಳಿಗಡೆಯಲ್ಲಿ ಹೋದದ್ದು ಅವಾಗ ಕರ್ದಿದ್ದು ಯಾರು ನಾನು. ಇಲ್ಲಿ ನೋಡೋದು ಸೀರಿಯಲ್ ನಾನೇ ತೆಗೆದು ಸಿರಿಯಲ್ಲ ನಾನೇ ಇದ್ದಿದ್ದು. ಮತ್ತೆ ಬರಲೇ ಇಲ್ಲ ದೊಡ್ಡಪ್ಪ ಬರಲೇ ಇಲ್ಲ, ನಾನೇ ತೆಗ್ದಿದ್ದೆ. ಸುಟ್ಟಿದ್ದು ಸಹ ನಾನೇ ಸುಟ್ಟಿದ್ದು ನಾನೇ. ಅದು ಗಂಧ ಯಾರು ಹಾಕಿದೆ ನಿಮಗೆ ನಾನೇ ನೋಡಿ ಸರಿ. ಸಬ್ಸ್ಕ್ರೈಬ್ ಮಾಡಿ ಕೇಳು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಯಾರೆಲ್ಲ ಈ ವಿಡಿಯೋ ಲಾಸ್ಟ್ ತನಕ ನೋಡ್ತಿದ್ದೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.